ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಬಂದು ಶನಿವಾರ ಆಗಿದೆ. ಶನಿವಾರ ಅಂದ್ರೇ ಒಂದು ಕಡೆ ಖುಷಿ, ಒಂದು ಕಡೆ ಸ್ವಲ್ಪ ಬೇಜಾರು. ಯಾಕೆ ಅಂದರೆ ಶನಿವಾರ ಬಂತು ಅಂದರೆ ನಾಳೆ ಭಾನುವಾರ ಎಲ್ಲ ಫ್ರೀಯಾಗಿರ್ಬೋದು, ನಾಳೆ ರಜೆ ಇರುತ್ತೆ ಅಂತ ಅಂದ್ಕೊಳ್ಬೋದು. ಬಟ್ ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದ್ರೆ ನಮಗಂತೂ ರಜೆ ಇರಲ್ಲ, ನಾಳೆನೇ ಅಂದರೆ ಕೆಲಸ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಶನಿವಾರ ಬಂತು ಅಂದರೆ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ತಾಯಿತ್ತು. ಮಧ್ಯಾಹ್ನ ಸ್ಕೂಲ್ ಬಿಟ್ಬಿಡುತ್ತೆ, ಇನ್ನು ನಾಳೆ ಫುಲ್ಲು ರಜೆ ಇರುತ್ತೆ ಅಂತ. ಬಟ್ ಇವಾಗ ಹಂಗಲ್ಲ. ಶನಿವಾರ ಬಂತು ಅಂದರೆ ನಾಳೆ ಭಾನುವಾರ, ಈ ಬೆಳಗ್ಗೆ ಎದ್ದು ಒಂದೇ ಸಮ ಕೆಲಸ ಇರುತ್ತೆ ಸಂಜೆವರೆಗೂ ಅಂತ ಯೋಚನೆ ಮಾಡಬೇಕಾಗಿರುತ್ತೆ. ಓಕೆ, ಇವಾಗ ಬೆಳಗ್ಗೆ 4:15ಗೆ ಎದ್ದಿದ್ದೀನಿ. ಇನ್ನು ಮುಖ ಎಲ್ಲ ತೊಳ್ಕೊಂಡು ಬಂದು ಇನ್ನು ಮಕ್ಕಳೆಲ್ಲ ಮಲಗಿದ್ರು, ಎಬ್ಬರಿಸೋಣ ಅಂದ್ಕೊಂಡೆ. ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಬಿಟ್ಟು ಎಬ್ಬರಿಸಿ ಮೇಲೆ ಮಲಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಸೋಫಾ ಕಮ್ ಬೆಡ್ ಇದೆಯಲ್ಲ, ಅದ್ರ ಮೇಲೆ ಮಲ್ಕೊಬೋದು. ಬಟ್ ಅವ್ರಿಗೆ ಅಷ್ಟು ಕಂಫರ್ಟ್ ಅನಿಸಲ್ವಂತೆ, ಅಂದರೆ ಕ್ಲೀನಾಗಿ ಮಲ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಇಬ್ರೂ. ಅದು ಸ್ವಲ್ಪ ಕೆಳಗಡೆ ಒಂದು ಮರದ ಹಲ್ಗೆ ಬರುತ್ತೆ, ಅದು ಬಿಚ್ಕೊಂಡ್ಬಿಟ್ಟಿದೆ. ಅದು ಬಿಚ್ಕೊಂಡಿರೋ ಕಾರಣಕ್ಕೆ ಒದ್ದಾಡ್ತಾ ಅದು ಸ್ವಲ್ಪ ದೂರ ಆಗುತ್ತೆ. ಮಧ್ಯದಲ್ಲಿ ಒಂದು ಬೆಡ್ ಇರುತ್ತಲ್ಲ, ಆ ಬೆಡ್ಡು ದೂರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿಸೋರ್ಗು ಕೆಳಗಡೆನೇ ಮಲ್ಕೊಳ್ತೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು, ಯಾಕಂದರೆ ಮಂಚ ಮೇಲಾಗಲಿ ಸೋಫಾ ಮೇಲಾಗಲಿ ಮಲ್ಗೋದಕ್ಕಿಂತ ನೆಲದಲ್ಲಿ ಹಿಂಗೆ ಹಾಸ್ಕೊಂಡು ಮಲ್ಗೋದಂದರೆ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ಬೋದು. ಇನ್ನು ಸರಿ ಸ್ವಲ್ಪ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಹುಡುಗರನ್ನ ಇಬ್ಬರನ್ನೂ ಮೇಲೆ ಮಲಗಿಸಿ ಇನ್ನು ನಾನು ಕೂಡ ಎಲ್ಲ ಫುಲ್ಲು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಡ್ಶೀಟ್ ಎಲ್ಲ ಎಲ್ಲಿ ಎತ್ತಿಡಬೇಕು ಅದನ್ನೆಲ್ಲ ಎತ್ತಿಟ್ಟೆ. ಇನ್ನು ಇವತ್ತು ಮನೆ ಗುಡಿಸೋದು ಒರೆಸೋದು ಇವತ್ತೆಲ್ಲ ನನ್ನದೇ ಕೆಲಸ. ಯಾಕಂದರೆ ಇವತ್ತು ಅವ್ರು ಬರಲ್ಲ ಕ್ಲೀನ್ ಮಾಡೋದಕ್ಕೆ. ಅವ್ರಿಗೆ ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಇತ್ತಂತೆ, ಅದಕ್ಕೋಸ್ಕರ ಇವತ್ತು ನಾಳೆ ರಜೆ ಇದೆ. ಅದರಲ್ಲೂ ಶನಿವಾರ ಭಾನುವಾರ 2 ದಿನವೂ ರಜೆ ಹಾಕಿದ್ದಾರೆ. ಇನ್ನು ನಾನು ಬೇಗನೆ ಎದ್ದಿರೋ ಕಾರಣಕ್ಕೆ ಇನ್ನು ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ನಾನು ಫ್ರೆಶ್ ಅಪ್ ಆಗಬೇಕು. ಅದರಲ್ಲೂ ಈ ಬೆಳಗ್ಗೆನೇ ಈ ಕೋಗಿಲೆ ಸೌಂಡ್ ಕೇಳೋದೇ ಒಂಥರ ಚೆಂದ. ಆ ಕೋಗಿಲೆ ಅಂತೂ ಬೆಳಗ್ಗೆ 4:15ಕ್ಕೆ ಕೂಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 6:30ವರೆಗೂ ಕೂಗ್ತಾನೆ ಇರುತ್ತೆ. ಅದು ಎಷ್ಟು ಕೂಗುತ್ತೆ ಅಂದರೆ ಅದು ಕೂಗೋದಕ್ಕೆ ಇನ್ನೊಂದು ಕಾಂಪಿಟೇಷನ್ನು, ಇನ್ನೊಂದು ಕೂಗೋದು ಮತ್ತು ಇನ್ನೊಂದು ಕೂಗೋದು, ಹಂಗೆ ಕೂಗಿ 6:30ವರೆಗೂ ಕೂಗ್ತಾನೆ ಇರುತ್ತೆ. ಇನ್ನು ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇನ್ನು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಒಂದು ಕಡೆಯಿಂದ ಮಾಡ್ಕೊಳ್ತಾ ಇರೋದಕ್ಕೆ ಏನೋ ಒಂಥರ ಚೆನ್ನಾಗಿದೆ. ತುಂಬ ದಿನವೇ ಆಗಿ ಹೋಗ್ಬಿಟ್ಟಿತ್ತು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ. ಇವತ್ತು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು, ತುಂಬ ಜನ ಕೇಳ್ತಾ ಇದ್ದೀರಾ ಡೈಲಿ ವ್ಲಾಗ್ ಹಾಕಿ ಅಂತ. ಡೈಲಿ ವ್ಲಾಗ್ ಹಾಕೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ಅದಕ್ಕೆ ಏನು ಹಾಕಬೇಕು ಅಂತಲೇ ಗೊತ್ತಾಗಲ್ಲ. ಪ್ರತಿದಿನ ನಂದು ಒಂದು ರೊಟೀನ್ ಬಂದು ಇದೇ ಥರ ಇರುತ್ತೆ. ಅಂದರೆ ತಿಂಡಿ ಮಾಡೋದು, ಬೇಗ ಎದ್ದೇಳೋದು, ಸ್ನಾನ, ಪೂಜೆ, ಹಾಗೆಯೇ ಯಾವತ್ತೋ ಒಂದಿನ ಚೇಂಜಸ್ ಇರ್ಬೋದು ಅಷ್ಟೇ ಹೊರತು ಪ್ರತಿದಿನ ಇದೇ ಇರುತ್ತೆ. ಇದೇ ಥರ ವ್ಲಾಗೇ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಇದೇ ಥರ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿರೋ ತಿಂಡಿ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟೈಮ್ ಸಾಕಾಗ್ತಾಯಿಲ್ಲ, ಮತ್ತು ಇನ್ನೂ ಅಡ್ಜಸ್ಟ್ ಆಗ್ತಾಯಿದ್ದೀನಿ ಮನೆಗೆ. ಯಾಕಂದರೆ ಒಂದು ಮನೆ ಬಿಟ್ಟು ಒಂದು ಮನೆ ಬರೋದು ಸುಲಭದ ವಿಷಯ ಅಲ್ಲ. ಕರೆಕ್ಟ್ ಟೈಮ್ಗೆ ಎದ್ದು ಅದು ಇನ್ನೂ ಟೈಮ್ ಪಿಕಪ್ ಮಾಡಬೇಕು. ನಾನು ಇಷ್ಟು ಬೇಗ ಎದ್ರೂ ಕೆಲವೊಂದು ರೆಸಿಪೀಸ್ಗಳು ಮಾಡೋಣ ಅಂದ್ಕೊಳ್ತೀನಿ, ಬಟ್ ಆಗ್ತಾನೇ ಇಲ್ಲ. ಫಸ್ಟ್ ಆದರೆ ಮನೆಯಲ್ಲೇ ಇರ್ತಾಯಿದ್ದೆ, ಶಾಪ್ಗೆಲ್ಲ ಏನು ಹೋಗ್ತಾ ಇರಲಿಲ್ವಲ್ಲ. ಇವಾಗ ಮನೇಲಿಲ್ಲ. 7:30-8 ಗಂಟೆಗೆಲ್ಲ ಶಾಪ್ಗೆ ಹೋಗೋದ್ರಿಂದ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಇನ್ನೂ ಬೇಗ ಎದ್ದೇಳಬೇಕು ಅಂದರೆ ಅಷ್ಟೇ, ಇನ್ನು ಅಂಗಡಿಯಲ್ಲಿ ಕೂತ್ಕೊಂಡು ತೂಗುಡಿಸ್ಬೇಕಾಗತ್ತೆ. ಅದಕ್ಕೋಸ್ಕರ 4:30-5 ಗಂಟೆಗೆ ಎದ್ದೇಳೋದೇ ಬೆಟರು. ನೋಡೋಣ, ಕೆಲಸ ಕಮ್ಮಿ ಇರೋ ದಿನ ಸ್ವಲ್ಪ ಚೆನ್ನಾಗಿರೋ ರೆಸಿಪಿಗಳು ನೋಡ್ಕೊಳ್ತಾ ಇದ್ದೀನಿ ಮಾಡಬೇಕು ಅಂದ್ಕೊಂಡು. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡೆ, ಕಸ ಗುಡಿಸಿದಾಯಿತು, ಮನೆ ಒರೆಸಿದಾಯಿತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದುಬಿಡಬೇಕು. ಇನ್ನು ದೇವ್ರ ಸಾಮಾನೇನು ತೊಳೆಯೋಂಗಿಲ್ಲ, ನಾರ್ಮಲಾಗಿ
ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಹೂವು ಮುಡಿಸಿ ಪೂಜೆ ಮಾಡೋದಷ್ಟೇ. ಇವತ್ತಿನ ರೆಸಿಪಿ ಬಂದು ತುಂಬ ಈಸಿ, ಹಾಗೆ ನನಗೆ ಫೇವ್ರೇಟ್ ಆಗಿರೋ ರೆಸಿಪಿ. ಅದರಲ್ಲೂ ನಮ್ಮ ಮನೇಲಂತೂ ರೈಸ್ ಬಾತ್ ಐಟಮ್ ಇರಲೇಬೇಕು. ರೈಸ್ ಐಟಮ್ ಏನಾನ ಮಾಡಿ ಅದು ಇದ್ರೇ ಅವ್ರಿಗೆ ಒಂಥರ ಖುಷಿಯಾಗೋದು. ಇನ್ನು ಚಪಾತಿ ಎಲ್ಲ ಮಾಡಬೇಕು, ಅದಕ್ಕೆ ಹೇಳಿದ್ನಲ್ಲ ಟೈಮ್ ಆಗ್ತಾಯಿಲ್ಲ. ಇನ್ನು ಸಂಜೆ ಮೇಲೆ ಮಾಡೋಣ ಅಂದರೆ 10 ಗಂಟೆ ಆಗೋಗ್ಬಿಡುತ್ತೆ ನನ್ನ ಮನೆಗೆ ಬರೋದೇ. ಇನ್ನು ಮಧ್ಯಾಹ್ನದ ಹೊತ್ತು ಬರ್ತೀನಿ, ಬಂದುಬಿಟ್ಟು ಒಂದು 2 ಅವರ್ಸ್ ರೆಸ್ಟ್ ಮಾಡಿಬಿಟ್ಟು ಹೋಗ್ತೀನಿ. ಹಾಗೆ ವಾಯ್ಸ್ ಕೊಡೋದಾಗಲಿ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ ಎಲ್ಲ ಮಧ್ಯಾಹ್ನ ಬಂದು ವಾಯ್ಸ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿ 1 ಅವರ್ ಅಷ್ಟೇ ರೆಸ್ಟ್ ಮಾಡಿಬಿಟ್ಟು ಹೊರಡ್ತೀನಿ. ಇಲ್ಲ ಅಂದರೆ ಕಷ್ಟ ಆಗೋಗ್ಬಿಡುತ್ತೆ, ನನ್ನ ಬಾಡಿಗೆ ರೆಸ್ಟೇ ಇಲ್ಲದಂಗೆ ಆಗೋಗ್ಬಿಡುತ್ತೆ. ಈಗ ರೈಸ್ ಬಾತ್ ಅಂದರೆ ಮೆಂತ್ಯ ಬಾತ್ ಮಾಡೋದಕ್ಕೆ ನೈಟೇ ಬಟಾಣಿ ಕೂಡ ನೆನೆಸ್ಕೊಂಡಿದ್ದೆ. ಇನ್ನು ರುಬ್ಬೋದಕ್ಕೆ ಈರುಳ್ಳಿ, ಕಾಯಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನಾರ್ಮಲಾಗಿ ಮಸಾಲೆ ಅಂದರೆ ಪಲಾವ್ಗೆ ಏನೇನು ಹಾಕ್ತೀವೋ ಅಷ್ಟೇ ಐಟಮ್ಗಳ್ನೇ ಹಾಕೋದು. ಹಾಗೆ ಎಣ್ಣೆ ಮತ್ತು ಪಲಾವ್ ಐಟಮ್ಸ್ ಹಾಕಿ ಈರುಳ್ಳಿ, ಟೊಮೆಟೊ ಹಾಕ್ಕೊಂಡು ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ, ಅದೂ ಚೆನ್ನಾಗಿರುತ್ತೆ. ಹಾಗೆ ಎಲ್ತಿ ಕೂಡ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ. ಈಗ ಇದನ್ನಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಬಿರೋ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಪೌಡರ್ಸ್ ಏನೂ ಹಾಕ್ಕೊಳ್ತಾ ಇಲ್ಲ. ಅಂದರೆ ಖಾರದ ಪುಡಿ ಆಗಲಿ, ಧನಿಯಾ ಪುಡಿ, ಅಂದರೆ ಗರಂ ಮಸಾಲ ಇದೇನೂ ಹಾಕ್ಕೊಳ್ತಾ ಇಲ್ಲ. ಬರೀ ಹಸಿಮೆಣಸಿನ್ಕಾಯಿ ನಾರ್ಮಲಾಗಿ ನಾಟಿ ಸ್ಟೈಲ್ ಅಂತಾರಲ್ಲ ಅದೇ ಥರನೇ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಜಾಸ್ತಿನೇ ಬಟಾಣಿ ನೆನೆ ಹಾಕ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಏನಕ್ಕನ ಬೇಕಾಗುತ್ತೆ ಅಂತ. ಇನ್ನು ಹಸಿ ಮಸಾಲೆ ಎಲ್ಲ ಹೋಗಿ ಸುತ್ತಲೂ ಎಣ್ಣೆ ಬಿಡಬೇಕು, ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಈಗ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂದು 3 ಲೋಟ ಅಕ್ಕಿಗೆ ಒಂದು 5.5 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತೆ ಈ ರೈಸ್ ಬಾತ್ಗಳಿಗೆ. ತುಂಬ ಕೆಲವ್ರು ಅಂದ್ಕೊಳ್ತೀರ ಬಾತ್ ನಾನು ಹೆಂಗೆ ನೀರಿಟ್ರೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತೀರಲ್ಲ, ಅದಕ್ಕೆ ಒಂದು ಅರ್ಧ ಲೋಟ ನೀರು ಕಮ್ಮಿ ಇಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1 ಅಥವಾ 2 ವಿಷಲ್ ಕೂಗಿಸಿದ್ರೆ ಆಯಿತು. ಈ ಬಾತಿಗೆ ನೀವು ಬೇಕು ಅಂದರೆ ಡೈರೆಕ್ಟಾಗಿ ತರಕಾರಿ ಕೂಡ ಹಾಕ್ಕೊಳ್ಬೋದು. ಅಂದರೆ ಕೆಲವರು ಬಾತ್ಗೆಲ್ಲ ತರಕಾರಿ ಇಷ್ಟ ಇಲ್ಲ, ಅದು ಪಲಾವ್ ಥರ ಇರುತ್ತೆ ಅಂತಾರೆ. ಬಟ್ ಇದಕ್ಕೆ ಕ್ಯಾರೆಟು, ಬೀನ್ಸು ಈ ಥರ ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಎಲ್ಲರೂ ಎದ್ದೊಳ್ತಾ ಇದ್ದರು, ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಕೂಡ ಮಾಡಿದೆ. ಬೆಳಗ್ಗೆನೇ ಕಾಫಿ ಮಾಡ್ಕೊಂಡು ಕುಡಿಯೋದೇ ಒಂಥರ ಚೆಂದ. ಯಾಕೆ ಗೊತ್ತಾ, ಈ ನಡುವೆ ಚಳಿ ಕೂಡ ಸ್ಟಾರ್ಟ್ ಆಗಿದೆ. ಒಂದೇ ಸಮ ಮಳೆ ಬಂದು ನಿಂತೋಗ್ಬಿಟ್ಟಿದೆ, ಅದೇನು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಇನ್ನು ಈ ಕಡೆ ತಿಂಡಿ ಆಯಿತು, ಕಾಫಿ ಆಯಿತು, ಕಿಚನ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಹಾಗೆಯೇ ತುಳಸಿ ಗಿಡ ಬಂದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಇಲ್ಲಿಗೆ ಬಂದಮೇಲೆ. ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತುಳಸಿ ಗಿಡ ಬೇರೆ ಹಾಕೋಣ ಅಂತ ಅಂದ್ಕೊಂಡೆ. ಇದರಲ್ಲಿ ಒಂದು 2 ಕಡ್ಡಿ ಕೂಡ ಒಣಗೋಗ್ಬಿಟ್ಟಿತ್ತು. ಸರಿ, ನಮ್ಮ ಮನೆಗೆ ಫಸ್ಟ್ ಆಂಟಿ ಬರ್ತಾಯಿದ್ರಲ್ಲ, ಅವ್ರು ಬಂದುಬಿಟ್ಟು ಇವತ್ತು ತುಳಸಿ ಗಿಡ ತಂದು ಕೊಟ್ಬಿಟ್ಟೋದ್ರು. ಇನ್ನು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮನೆ ಮುಂದೆ ತುಳಸಿ ಗಿಡ ಇಲ್ಲ ಅಂದರೆ ಒಂಥರ ಏನೋ ಒಂದು ಕಳ್ಕೊಂಡಂಗೆ. ಮನೆ ಮುಂದೆ ಎಷ್ಟೇ ಗಿಡಗಳಿರಲಿ, ಎಂತೆಂಥ ದೊಡ್ಡ ಕಾಸ್ಟ್ಲಿ ಗಿಡ ತಂದಿಟ್ರು ನಮಗೆ ಈ ತುಳಸಿ ಗಿಡಕ್ಕಿರೋವಂತಹ ಒಂದು ಅಟ್ಯಾಚ್ಮೆಂಟ್ ಆಗಲಿ ಬೇರೆ ಗಿಡದ ಮೇಲೆ ಬರಲ್ಲ. ಅದೇನೇನೋ ಒಂಚೂರು ಒಣಗೋಯ್ತು ಅಂದರೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತೀವಿ ಅಲ್ವಾ. ತುಳಸಿ ಗಿಡ ಬರ್ತಾ ಇಲ್ಲ, ಯಾಕೋ ಏನಾಯಿತೋ ಗೊತ್ತಿಲ್ಲ ಅಂತ. ಅದೇ ಬೇರೆ ಗಿಡ ಒಣಗೋಗ್ಲಿ, ಏನೂ ಇಲ್ಲ, ಅದಕ್ಕೆ ನೀರು ಸರಿಯಾಗಿ ಹಾಕಿಲ್ವೇನೋ ಅದಕ್ಕೆ ಅಂತ ನಮ್ಮ ಮೈಂಡಿಗೆ ನಾವೇ ತೊಗೊಳ್ತಾ ಇರ್ತೀವಿ ಅಷ್ಟೇ. ಇನ್ನು ಇಲ್ಲಿಗೆ ಪಾಟೆಲ್ಲ ತಂದಮೇಲೆ ಮಣ್ಣೆಲ್ಲ ಸ್ವಲ್ಪ ಗಟ್ಟಿಯಾದಂಗಿತ್ತು. ಅವಾಗವಾಗ ಈ ಥರ ಲೂಸ್ ಮಾಡ್ತಾ ಇರ್ತೀನಿ. ಬಟ್ ಇಲ್ಲಿಗೆ ಬಂದಮೇಲೆ ಅಂತೂ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕೆ ಈಗ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೀರು ಹಾಕೋದ್ರಿಂದ ಸ್ವಲ್ಪ ಗಿಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಆಯ್ತಪ್ಪ. ಇನ್ನು ಟೈಮ್ ಈಗ ಬಂದುಬಿಟ್ಟು 7 ಗಂಟೆ ಆಗಿದೆ. ಇನ್ನು ಮಕ್ಕಳೆಲ್ಲ ಎದ್ದು ರೆಡಿ ಆಗ್ತಾ ಇದ್ದಾರೆ. ಇನ್ನು ನಾನು ಕೂಡ ಪೂಜೆ ಮುಗಿಸ್ಕೊಂಡೆ. ಬರೀ ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಅಲ್ವಾ, ಎಲ್ಲ ಮುಗಿಸ್ಕೊಂಡು ಇದಾದಮೇಲೆ ಇನ್ನು ಶಾಪ್ಗೆ ಹೋಗಬೇಕು. ಇನ್ನು ತಿಂಡಿ ಎಲ್ಲ ಬಾಕ್ಸ್ ಮಕ್ಕಳಿಗೆ ಕಟ್ಬಿಟ್ಟು ಅದಾದಮೇಲೆ ನಾನು ಕೂಡ ಶಾಪ್ಗೆ ಹೋಗ್ಬಿಟ್ಟು ಅಲ್ಲೇ ತಿಂಡಿ ತಿಂತೀನಿ. ಇಲ್ಲಿ ಮನೇಲಿ ಒಂದೇ ಸಮ ಮಾಡಿರ್ತೀನಲ್ಲ, ಇನ್ನು ತಿಂದ್ಬಿಟ್ಟು ಹೋಗೋಕ್ಕಾಗಲ್ಲ. ಕೆಲವೊಂದು ಸಲ ತಿನ್ನೋಣ ಅನಿಸುತ್ತೆ, ಕೆಲವೊಂದು ಸಲ ಬೇಡ ಅಲ್ಲೇ ಹೋಗೋಣ ಅಂತ ಅಂದ್ಕೊಳ್ತೀನಿ. ಯಾಕಂದರೆ 7:30ಗೆಲ್ಲ ಹೋಗೋದ್ರಿಂದ ಅಷ್ಟು ಬೇಗ ತಿಂಡಿ ತಿನ್ನೋಕ್ಕಾಗಲ್ಲ. ನಾನಲ್ಲಿ ಒಂದು 9:30, 10 ಗಂಟೆಗೆ ಆ ಥರ ತಿಂಡಿ ತಿಂದ್ಕೊಳ್ತೀನಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಇನ್ನು ಸಂಜೆನೇ ಬರೋದು, ಅಂದರೆ ಮಧ್ಯಾಹ್ನ ಬಂದು ರೆಸ್ಟ್ ಮಾಡೋದ್ರೆ ಇನ್ನು ಸಂಜೆ ಬಂದು ಊಟ ಮಾಡಿ ಮಲಗೋದಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಂಜೆ ಬಂದು ನಾನು ಏನು ಮಾಡ್ತೀನಿ ಅಂತ ಆದಷ್ಟು ಬೇಗ ಆ ವಿಡಿಯೋನೂ ಬರುತ್ತೆ. ಓಕೆ, ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ತುಂಬ ತುಂಬ ಥ್ಯಾಂಕ್ಸ್ ಅಂತ. ಮತ್ತು ನಾನು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.